8 ಗಂಟೆಗೆ ಚಿನ್ನಯ್ಯನಪಾಳ್ಯದ ಶ್ರೀರಾಮ ಕಾಲೋನಿಯಲ್ಲಿ ನಿಗೂಢವಾದಂತಹ ಸ್ಫೋಟಗೊಂಡಿದೆ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಈ ಒಂದು ಸ್ಫೋಟದ ಹಿನ್ನೆಲೆಯಲ್ಲಿ 8 ವರ್ಷದ ಮುಬಾರಕ್ ಅನ್ನುವಂಥ ಮಗು ಸಾವನ್ನಪ್ಪಿದ್ರೆ 12 ಜನಕ್ಕೂ ಹೆಚ್ಚು ಜನರು ಈಗಾಗಲೇ ಕೂಡ ಗಾಯಾಳುಗಳಾಗಿರುವಂಥದ್ದು. ಅಗಡಿ ಆಸ್ಪತ್ರೆ ಇರ್ಬೋದು, ಸಂಜಯ್ ಗಾಂಧಿ ಆಸ್ಪತ್ರೆ ಇರ್ಬೋದು, ವಿಕ್ಟೋರಿಯಾ ಆಸ್ಪತ್ರೆ, ಹೀಗೆ 3 ಆಸ್ಪತ್ರೆಗಳನ್ನು ಕೂಡ ಗಾಯಾಳುಗಳನ್ನು ಶಿಫ್ಟ್ ಮಾಡಲಾಗಿರುವಂಥದ್ದು. ಈ ಒಂದು ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತ ಹೇಳಿದ್ರೆ ಅಕ್ಕಪಕ್ಕದ ಮನೆಗಳೆಲ್ಲವೂ ಕೂಡ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೊಂಡಿರುವಂಥದ್ದು. ಸಾಕಷ್ಟು ಜನರುಗಳು ಕೂಡ ಈಗಾಗಲೇ ಗಾಯಗಳಾಗಿತ್ತು. ಸ್ಥಳೀಯ ಶಾಸಕರು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು. ಸದ್ಯ ಈಗ ನಾನು ಸ್ಥಳದಲ್ಲಿದ್ದೀನಿ. ನನ್ನ ಜೊತೆಯಲ್ಲಿ ಪ್ರತ್ಯಕ್ಷ ದರ್ಶಿಗಳು ಕೂಡ ಇದ್ದಾರೆ. ಅಂದರೆ ಆ ಏನು ಸ್ಫೋಟವಾದಂಥ ಸಂದರ್ಭದಲ್ಲಿ ಗಾಯಾಳುಗಳನ್ನು ರಕ್ಷಣೆ ಮಾಡಿದಂಥವ್ರು ಕೂಡ ನನ್ನ ಜೊತೆಲಿದ್ದಾರೆ. ಸರ್, ಬೆಳಗ್ಗೆ ಎಷ್ಟೊತ್ತಿಗಾಗಿದ್ದು ಮತ್ತು ಏನು ಸ್ಫೋಟವಾಗಿದ್ದು ಅಂತ? ಸರ್, ಜೋರಾಗಿ ಸೌಂಡ್ ಬಂತು ಸರ್. ಒಂದು ಎಕ್ಸಾಕ್ಟ್ಲಿ ಟೈಮ್ ಗೊತ್ತಿಲ್ಲ, ನಾನು ಮಲಗಿದ್ದೆ. ಬಟ್ 8 o'clock ಅಕ್ಕಪಕ್ಕ ಆಗಿದೆ ಸರ್. 8:15 ಏನು ಅಂದರೆ ಸರ್, ಸಿಲಿಂಡರ್ ಸ್ಫೋಟವಾಗಿದ್ದ ಇಲ್ಲ ಮನೇಲಿ ಏನಿತ್ತು, ಏನು ಸ್ಫೋಟವಾಗಿದ್ದ? ಸಿಲಿಂಡರ್ ಸ್ಫೋಟವಾದ್ರೆ ಬೆಂಕಿ ಬರುತ್ತೆ, ದೊಡ್ಡ ಮಟ್ಟದಲ್ಲಿ ಹೊಗೆ ಕಾಣಿಸ್ಕೊಳ್ಳುತ್ತೆ. ತಾವು ಬಂದು ನೋಡಿದಂಥ ಸಂದರ್ಭದಲ್ಲಿ ಏನಾಗಿರುವಾಗ ಇದು ಬೆಂಕಿ ಏನಿರಲಿಲ್ಲ, ಗೋಡೆಗಳು ಬಿದ್ದಿತ್ತು. ಆ ಲೇಡಿ ನಾನು ವಿಡಿಯೋ ಕಳಿಸಿದ್ದೀನಿ, ಫಸ್ಟು ವಿಡಿಯೋ ಹಿಡಿದ್ದೀನಿ. ಆ ಲೇಡಿ ಬರ್ನಿಂಗ್ ಇತ್ತು. ಮಗು ರೆಸ್ಕ್ಯೂ ಮಾಡಿಬಿಟ್ಟು ಮೊದಲು ಕಳಿಸ್ಬಿಟ್ರು. ಅವ್ರ ಅಮಾನ್ ನಮ್ಮ ಫ್ರೆಂಡು, ಅವ್ರ ಮಗು ಜಾಸ್ತಿ ಏಟಿತ್ತು, ಅವ್ರು ತೀರೋಗ್ಬಿಟ್ರಂತೆ. ಅವರು ವೈಫು, ಅವ್ರು ಇನ್ನೂ 2 ಮಕ್ಕಳು, ಅವ್ರಿಗೆಲ್ಲ ರೆಸ್ಕ್ಯೂ ಮಾಡಿಬಿಟ್ಟು ಕಳಿಸ್ಬಿಟ್ರು. ಅವ್ರಿಗೆಲ್ಲ ಏಟ್ ಬಿದ್ದಿತ್ತು, ಗೋಡೆಗೆಲ್ಲ ಬಿದ್ದಿತ್ತು. ಫೈರ್ ಇರಲಿಲ್ಲ, ಸ್ಮೋಕ್ ಇರಲಿಲ್ಲ ಸರ್, ಏನಿರಲಿಲ್ಲ. ಬಟ್ ಆ ಲೇಡಿಗೆ ನಾನು ಗೋಡೆ ಕೆಳಗಡೆ ಮಗು ಇತ್ತು, ಮಗು ತೆಗ್ದು ಲೇಡಿಗೆ ಹೇಳ್ದು ನೀರಿಗೆ ಕುಡಿಸಿ ಬೆಡ್ಶೀಟ್ ಎಲ್ಲ ಹಾಕಿ ನಾವು ಇವರು ನಮ್ಮ ಎಷ್ಟು ಜನ ಇದ್ರು, ಏನಾಗಿತ್ತು ಇಲ್ಲಿ? ಆಕ್ಚುಲಿ ಒಂದು 50% ಜನಗಳು ಕೆಲ್ಸಕ್ಕೆ ಹೋಗಿದ್ರು ಇಲ್ಲಿ. ಆ ಕಾಲದಿಂದ ಏನು ಆಗಿಲ್ಲ, ಜಾಸ್ತಿ ಏನು ಡ್ಯಾಮೇಜ್ ಆಗಿಲ್ಲ. ಎಲ್ಲರೂ ಮನೆಯಲ್ಲಿ ಇರ್ತಾ ಇದ್ರೆ ಎಲ್ಲರಿಗೂ ಡ್ಯಾಮೇಜೇ, ಸರಿನಾ? ಈಗ ಒಂದು ತಾತಾಗೆ ತಲೆ ಮೇಲೆ ಏಟ್ ಬಂದು ಅವ್ರಿಗೂ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ. ಒಂದು ಲೇಡೀಸ್ಗೆ ಫುಲ್ ಬರ್ನ್ ಆಗಿದೆ, ಅವ್ನ ಮಗಳಿಗೂ ಫುಲ್ ಬರ್ನ್ ಆಗಿದೆ. ಆಮೇಲೆ ನಮ್ಮ ಅಮಾನ್ ಅಣ್ಣ ಅಂದ್ಬಿಟ್ಟು ಅವ್ರ 2 ಚಿಕ್ಕ ಮಗ ಅಣ್ಣ ಗೋಡೆ ಕೆಳಗಡೆ ಬಂದ್ಬಿಟ್ಟಿದೆ, ದಿವಾಲ್ ಕೆಳಗಡೆ. ನಾವು ಎತ್ತಿರೋದು, ಯಾರು ರೆಸ್ಕ್ಯೂ ಟೀಮ್ ಯಾರು ಬಂದಿಲ್ಲ. ನಾವು ಎಲ್ಲ ಸೇರ್ಕೊಂಡು ಇಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರೂ ಸೇರ್ಬಿಟ್ಟು ಎತ್ತಿರೋದು, ಸರಿನಾ? ಅದರಲ್ಲಿ ಈಗ ನಾನು ಸ್ಥಳದ ದೃಶ್ಯಗಳನ್ನು ಕೂಡ ತೋರಿಸ್ತೀನಿ ತಮಗೆ ಪ್ರತಿಮಾ. ಇಲ್ಲಿ ನೋಡಿ, ನಾನೇನು ತೋರಿಸ್ತಿದ್ದೀನಲ್ವಾ, ಈ ಒಂದು ಶ್ರೀರಾಮ ಕಾಲೋನಿ ಅಂತಿದ್ರೆ ಹೆಸರು. ಅಂದರೆ ಚಿನ್ನಯ್ಯನಪಾಳ್ಯ, ಇದು ಚಿನ್ನಯ್ಯನಪಾಳ್ಯದಲ್ಲಿರುವಂತಹ ಶ್ರೀರಾಮ ಕಾಲೋನಿ ಅಂತ. ಆ ಶ್ರೀರಾಮ ಕಾಲೋನಿಯಲ್ಲಿ ಇರುವಂತಹ ಶೀಟ್ನ ಮನೆ ಒಳಗೆ ಸ್ಫೋಟಗೊಂಡಿರುವಂಥದ್ದು. ಅಂದರೆ ಪೊಲೀಸರು ಸಿಲಿಂಡರ್ ಸ್ಫೋಟವಾಗಿರ್ಬೋದು ಅನ್ನುವಂಥ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಿದ್ರೆ, ಸ್ಥಳೀಯರು ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರುವಂಥದ್ದು ಸಾಮಾನ್ಯವಾಗಿ ಸಿಲಿಂಡರ್ ಸ್ಫೋಟಗೊಂಡ್ರೆ ಆ ಸಂದರ್ಭದಲ್ಲಿ ದೊಡ್ಡದಾದಂಥ ಬೆಂಕಿ ಕಾಣಿಸ್ಕೊಳ್ಳುತ್ತೆ, ಹೊಗೆ ಕಾಣಿಸ್ಕೊಳ್ಳುತ್ತೆ. ಆದರೆ ಬ್ಲಾಸ್ಟ್ ಆದ ನಂತರ ನಾವು ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಗೋಡೆಗಳೆಲ್ಲವೂ ಕೂಡ ಛಿದ್ರಗೊಂಡಿದ್ವು. ಆ ಗೋಡೆ ಅಡಿಯಲ್ಲಿ ಮನೆಯಲ್ಲಿದ್ದಂತಹ ಮಕ್ಕಳು, ದೊಡ್ಡವರೆಲ್ಲರೂ ಕೂಡ ಸಿಲುಕೊಂಡಿದ್ರು. ಆದರೆ ಯಾವುದೇ ಥರವಾದಂಥ ಬೆಂಕಿ ಮತ್ತು ಹೊಗೆ ಕಾಣಿಸ್ಕೊಳ್ಳಿಲ್ಲ ಅಂತ ಪೊಲೀಸರು ಇನ್ನೂ ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು, ಸ್ಥಳೀಯ ಶಾಸಕರು ಕೂಡ ಬಂದಿರುವಂಥದ್ದು. ಅಂದರೆ ಏನು ಸ್ಫೋಟಗೊಂಡಿತ್ತು, ಮನೆಯಲ್ಲಿ ಏನಾದ್ರು ಸ್ಫೋಟಗಳಿತ್ತಾ, ಇಲ್ಲಾಂದರೆ ಅವರೆಲ್ಲರೂ ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಏನಾದ್ರು ತಂದಿಟ್ಟಿದ್ರ ಅಂತ. ಹಿಂದೆಯೂ ಕೂಡ ಇದೇ ಒಂದು ಏರಿಯಾ ಏನಿದೆ, ಈ ಆನೆಪಾಳ್ಯದಲ್ಲಿ ಒಂದು ಗ್ರಾನೈಟ್ ಅಂಗಡಿಯಲ್ಲಿ ಒಂದು ಕವರ್ನಲ್ಲಿ ಕಟ್ಟಿದ್ದಂತಹ ಒಂದು ಸ್ಫೋಟಕ, ಅಂದರೆ ಅದೊಂದು ಏನು ಕೆಮಿಕಲ್ ಏನಿದೆ, ಆ ಕೆಮಿಕಲ್ನ ಒಬ್ಬ ವ್ಯಕ್ತಿ ಕಾಲಿನಲ್ಲಿ ತುಳಿದಂತಹ ಸಂದರ್ಭದಲ್ಲಿ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಂಡು ಆ ವ್ಯಕ್ತಿಯ ಕಾಲು ಛಿದ್ರಗೊಂಡಿತ್ತು. ಈ ಏರಿಯಾದ ಸುತ್ತಮುತ್ತ ಇರುವಂತಹ ಎಲ್ಲ ಅಂಗಡಿಗಳಲ್ಲೂ ಕೂಡ ಸಾಮಾನ್ಯವಾಗಿ ಕೆಮಿಕಲ್ ಬಳಸ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಗ್ರಾನೈಟು, ಟೈಲ್ಸ್ನ ಅಂಗಡಿಗಳಿರುವಂಥದ್ದು. ಟೈಲ್ಸು ಮತ್ತು ಗ್ರಾನೈಟ್ನ ಕ್ಲೀನ್ ಮಾಡಲಿಕ್ಕೆ ಮತ್ತು ಕಟ್ ಮಾಡಲಿಕ್ಕೆ ಏನಾದ್ರು ಕೆಮಿಕಲ್ಗಳನ್ನು ಬಳಸ್ತಾ ಇದ್ರ, ಆ ಅಂಗಡಿಗಳಲ್ಲಿ ಏನಾದರೂ ಇವರು ಕೆಲಸಕ್ಕೆ ಹೋಗ್ತಿದ್ರ, ಈ ಶ್ರೀರಾಮ ಕಾಲೋನಿಯಲ್ಲಿ ಇದ್ದಂತಹ ನಿವಾಸಿಗಳು ಏನಾದ್ರು ಕೆಲಸಕ್ಕೆ ಹೋಗ್ತಿದ್ರ, ಅವ್ರ ಮನೆಯಲ್ಲಿ ಏನಾದ್ರು ಆ ಕೆಮಿಕಲ್ಗಳನ್ನು ಏನಾದ್ರು ತಂದಿಟ್ಟಿದ್ರ, ಈ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. SDRF ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಏನಾಗಿದೆ, ಏನು ಸ್ಫೋಟಗೊಂಡಿದೆ, ಈಗೇನು ನಾನು ಬಿಲ್ಡಿಂಗ್ ತೋರಿಸ್ತಿದ್ದೀನಲ್ಲ ಪ್ರತಿಮಾ, ಈ ಬಿಲ್ಡಿಂಗ್ ಹಿಂಭಾಗದಲ್ಲಿರುವಂತಹ ಮನೆಗಳು ಸುಮಾರು 10ಕ್ಕೂ ಹೆಚ್ಚು ಮನೆಗಳು ಸಾಮಾನ್ಯವಾಗಿ ಬಿರುಕು ಬಿಟ್ಟಿರುವಂಥದ್ದು, ಛಿದ್ರಗೊಂಡಿರುವಂಥದ್ದು. ಆ ಶೀಟ್ನ ಮನೆ ಏನಿತ್ತಂದರೆ ಕಸ್ತೂರಿ ಅನ್ನುವಂತಹ ಮಹಿಳೆ ಏನಿದ್ಲು, ಆ ಮಹಿಳೆ ಮನೆಯಲ್ಲಿ ಸ್ಫೋಟಗೊಂಡಿರುವಂಥದ್ದು. ಆಕೆ ಲಾಲ್ಬಾಗ್ ಬಳಿಯಲ್ಲಿ ಕೆಲಸಕ್ಕೆ ಹೋಗ್ತಿದ್ಲು. ಆತನ ಗಂಡ ಏನಿತ್ತು
ಏನಿದ್ದಾನೆ KR ಮಾರ್ಕೆಟ್ನಲ್ಲಿ ಹಣ್ಣು ಮತ್ತು ತರಕಾರಿಯನ್ನು ವ್ಯಾಪಾರ ಮಾಡ್ತಿದ್ದ. ಆಕೆಗೆ 2 ಮಕ್ಕಳಿದ್ರು. ಪಕ್ಕದಲ್ಲೇ ಇದ್ದಂತಹ ಮುಬಾರಕ್ ಅಂತ ಈಗೇನು 8 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ. ಅವರ ಮನೆ ಪಕ್ಕದಲ್ಲಿತ್ತು. ಅಕ್ಕಪಕ್ಕದಲ್ಲಿದ್ದಂತಹ ಎಲ್ಲ ಮನೆಗಳು ಕೂಡ ಬಿರುಕು ಬಿಟ್ಟು ಗೋಡೆಗಳೆಲ್ಲವೂ ಕೂಡ ಕುಸಿದಿರುವಂಥದ್ದು. ಸೊ ಹಾಗಾಗಿ ಸಿಲಿಂಡರ್ ಸ್ಫೋಟಗೊಂಡಿದ್ರೆ ಮನೆಯಲ್ಲಿ ಬೆಂಕಿ ಹೊಗೆ ಅಕ್ಕಪಕ್ಕದ ನಿವಾಸಿಗಳಿಗೆ ಸಾಮಾನ್ಯವಾಗಿ ಗೊತ್ತಾಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಸಿಲಿಂಡರ್ ಸ್ಫೋಟಗೊಂಡಂಥ ಸಂದರ್ಭದಲ್ಲಿ ಯಾವ ತರವಾಗಿ ಅನಾಹುತವಾಗಿರುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಯಾವುದೇ ತರವಾದಂತಹ ಸಿಲಿಂಡರ್ ಸ್ಫೋಟವಾಗಿಲ್ಲ, ಬೇರೆ ಏನು ಇತ್ತು ಅವ್ರ ಮನೆಯಲ್ಲಿ ಅನ್ನುವಂಥ ಒಂದು ಮಾತುಗಳನ್ನು ಈಗಾಗಲೇ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ನಾನು ಹೇಳಿದಂತೆ ಕಳೆದ 2-3 ವರ್ಷಗಳ ಹಿಂದೆ ಇದೇ ತರವಾದಂತಹ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಕಟ್ಟಿದ್ದಂತಹ ಕೆಮಿಕಲ್ನ ಒಬ್ಬ ವ್ಯಕ್ತಿ ಕಾಲ್ನಲ್ಲಿ ತುಳಿದು ಅದು ಸ್ಫೋಟಗೊಂಡು ತುಂಬಾ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಈ ಅಕ್ಕಪಕ್ಕದ ಏನಿದು ಆಡುಗೋಡಿ ಇದೆ, ಆಡುಗೋಡಿ ಅಕ್ಕಪಕ್ಕದಲ್ಲಿ 100 ಗ್ರಾನೈಟ್ ಮತ್ತೆ ಟೈಲ್ಸ್ ಅಂಗಡಿಗಳು ಕೂಡ ಇರುವಂತದ್ದು. ಆ ಅಂಗಡಿಯಲ್ಲಿ ಟೈಲ್ಸ್ ಕ್ಲೀನ್ ಮಾಡುವಂಥದ್ದು ಇಲ್ಲ ಕಟ್ ಮಾಡ್ಲಿಕ್ಕೂ ಕೆಮಿಕಲ್ಗಳನ್ನ ಬಳಸ್ತಾರೆ ಸಾಮಾನ್ಯವಾಗಿ. ಆ ಕೆಮಿಕಲ್ ಏನಾದ್ರು ತಂದಿಟ್ಟಿದ್ರ ಅಂತ ಕಸ್ತೂರಿಯು ಲಾಲ್ಬಾಗ್ನಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ಲು, ಆತನ ಗಂಡ ಕೂಡ KR ಮಾರ್ಕೆಟ್ನಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದ. ಮತ್ತೆ ಏನಿತ್ತು ಸ್ಫೋಟಕ ಅವ್ರ ಮನೆಯಲ್ಲಿ? ಸಿಲಿಂಡರ್ ಸ್ಫೋಟವಾಗಿಲ್ಲ ಅನ್ನುವಂಥ ಒಂದು ಮಾಹಿತಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಸಿಲಿಂಡರ್ಗಳನ್ನು ಸ್ಫೋಟವಾಗಿದ್ರೆ ಬೇರೆ ಕಡೆ ಅದು ಛಿದ್ರವಾಗಿರ್ಬೇಕಿತ್ತು, ಇಲ್ಲ ಬ್ಲಾಸ್ಟ್ ಆಗಿ ಬೇರೆ ಕಡೆ ಬಿದ್ದಿರಬೇಕಿತ್ತು. ಅವರು ಮನೆಯಲ್ಲಿ ತೆಗೆಯುವಂತಹ ಸಂದರ್ಭದಲ್ಲಿ ಸಿಲಿಂಡರ್ ಎಲ್ಲವೂ ಕೂಡ ಮನೆಯಲ್ಲೇ ಇತ್ತು. ಅಂದ್ರೆ ಕಸ್ತೂರಿ ಏನಿದ್ದಾರೆ ಅವ್ರ ಮನೆಯಲ್ಲೇ ಬ್ಲಾಸ್ಟ್ ಆಗಿರೋದು, ಅವರ ಮನೆಯಲ್ಲೇ ಸಿಲಿಂಡರ್ಗಳು ಇದ್ವು. ಅಂದ್ರೆ ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದಿರುವಂಥದ್ದು ತನಿಖೆಯಿಂದಷ್ಟೇ ಏನ್ ಬ್ಲಾಸ್ಟ್ ಆಯಿತು, ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತಾ ಅನ್ನೋಂಥ ಗೊತ್ತಾಗ್ಲಿಲ್ಲ.